ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಏನಿದೆಯೋ, ಸೊ ಅದಕ್ಕೆ ಬೇಸಿಕ್ಕಾಗಿ ನೋಡ್ತಕ್ಕಂಥ ಕ್ವಶನ್ಸ್ಗಳು ಇದಾಗಿರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ಆ್ಯಂಡ್ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೆಲ್ಲ ಈ ಹಿಂದೆ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಆಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. .pdf ಅಥವಾ PDF ಅಟ್ಯಾಚ್ಮೆಂಟನ್ನು ತೆರೆಯಲು ಯಾವ ಸಾಫ್ಟ್ವೇರ್ನ ಉಪಯೋಗಿಸಬೇಕು ಅಂದರೆ MS ವರ್ಡ್, ಆಕ್ರೋಬ್ಯಾಟ್ ರೀಡರ್, MS ಪವರ್ ಪಾಯಿಂಟ್, MS ಔಟ್ಲುಕ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು PDO 2009ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ PDF ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ PDF ಜೊತೆಗೆ ಬೇರೆ ಒಂದು ಫೈಲ್ ಅಥವಾ ಬೇರೆ ಒಂದು PDFನ ಅದ್ರ ಜೊತೆಗೆ ಜೋಡಿಸ್ತಕ್ಕಂಥದ್ದನ್ನ ಅದನ್ನ ಮಾಡ್ತಕ್ಕಂಥ ಸಾಫ್ಟ್ವೇರ್ ಯಾವುದಂತ ಕೇಳಿದರೆ, ಸೊ MS ವರ್ಡ್ನಲ್ಲಿ ನಾವು MS ವರ್ಡ್, MS ಪವರ್ ಪಾಯಿಂಟ್ನಲ್ಲಿ PDF ನಾವು ಕ್ರಿಯೇಟ್ ಮಾಡಬಹುದು. ನಾವು ಹೊಸದಾಗಿ PDF ತಯಾರು ಮಾಡಬಹುದು. ಬಟ್ ಇರ್ತಕ್ಕಂಥ ಒಂದು PDFಗೆ ಮತ್ತೊಂದು PDF ಅಟ್ಯಾಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋದು ಆಪ್ಷನ್ ಬಿ ಆಕ್ರೋಬ್ಯಾಟ್ ರೀಡರಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. 2 PDF ಇದೆ ನಮ್ಮ ಹತ್ರ. ಸೊ ಅದರ ಒಂದು PDF ಆಗಿ ಅಟ್ಯಾಚ್ ಮಾಡ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದಾಗ ಅದು ಆಕ್ರೋಬ್ಯಾಟ್ ರೀಡರ್ ಆಗಿರುತ್ತೆ. ಕನ್ಫ್ಯೂಸ್ ಆಗಿಬಿಡಿ. MS ವರ್ಡ್, MS ಪವರ್ ಪಾಯಿಂಟಲ್ಲಿ ನಾವು ಹೊಸದಾಗಿ PDF ಕ್ರಿಯೇಟ್ ಮಾಡ್ತೀವಿ. ಆದರೆ ಆಕ್ರೋಬ್ಯಾಟ್ ರೀಡಲ್ಲಿ ನಾವು ಕೆಲವೊಂದು ಎಡಿಟ್ ಮಾಡಬಹುದು, ಡಾಕ್ಯುಮೆಂಟ್ನ ಸೇರಿಸ್ಬೋದು, ಫೈಲ್ಗಳ ಅದಕ್ಕೆ ಅಟ್ಯಾಚ್ ಮಾಡ್ಬೋದು. PDF ಪ್ಲಸ್ PDF ಒಂದು PDF ಆಗಿ ಅಟ್ಯಾಚ್ ಮಾಡಬಹುದು ಸ್ನೇಹಿತರೆ. ಹಾಗಾಗಿ ಆನ್ಸರ್ ನಾವು ತೊಗೊಳ್ತಾ ಹೋದರೆ ಆಕ್ರೋಬ್ಯಾಟ್ ರೀಡರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 1 ಮೆಗಾಬೈಟ್ಗೆ ಸಮನಾದದ್ದು ಯಾವುದು? ಸೊ ಇದು SBI ಅಸೋಸಿಯೇಟ್ ಬ್ಯಾಂಕ್ ಕ್ಲರ್ಕ್ 2000 ಏನು ಕೊಟ್ಟಿದ್ದಾರೆ ಸ್ನೇಹಿತರೆ? 1 ಮೆಗಾಬೈಟ್ಗೆ ಸಮಾನಾದದ್ದು 210 ಬೈಟ್ ಬರುತ್ತೆ. ಸೊ ನಮಗೆ ಮೇಯ್ನಾಗಿ ನೋಡ್ತಾ ಹೋದರೆ ಸ್ನೇಹಿತರೆ, ಒಂದು ಕಂಪ್ಯೂಟರ್ ನೋಡ್ತಾ ಹೋದಾಗ ಸ್ಮರಣೆಯಲ್ಲಿ ಏನಾಗುತ್ತೆ, ಕಂಪ್ಯೂಟರ್ನ ಮೆಮೊರಿಯನ್ನು ಯೂನಿಟ್ ಮೆಜರ್ ಮಾಡ್ತಕ್ಕಂಥ ಒಂದು ಯೂನಿಟ್ ಅಂತ ಹೇಳಿದ್ರೆ ಅಲ್ಲಿ ಮೆಗಾಬೈಟ್ ಆಗಿರ್ಬೋದು ಅಥವಾ ಕಿಲೋಬೈಟ್ ಆಗಿರ್ಬೋದು, ಗಿಗಾಬೈಟ್ ಆಗಿರಬಹುದು ಅಥವಾ ಟೆರಾಬೈಟ್, ಮೇಯ್ನಾಗಿ ಬಿಟ್ ಅಥವಾ ಬೈಟ್ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಲ್ಲಿ ಬರ್ತಕ್ಕಂಥದ್ದು 1024 ಇದೆಯೋ ಅದು ಬರ್ತಕ್ಕಂಥದ್ದು ಆಗಿರುತ್ತೆ. ಎಲ್ಲೂ ಸಹ 1000 ಬರಲ್ಲ. ಆ್ಯಂಡ್ 210 ಬೈಟ್ ಆಗಿರ್ಬೋದು, ಬಿಟ್ ಆಗಿರ್ಬೋದು, ಕಿಲೋಬೈಟ್ ಆಗಿರ್ಬೋದು ಖಂಡಿತವಾಗ್ಲೂ ಬರೋದೇ ಇಲ್ಲ. ಮೇಯ್ನಾಗಿ ಬರ್ತಕ್ಕಂಥದ್ದು 1024. ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಅಬ್ಸರ್ವ್ ಮಾಡ್ತಾ ಹೋಗಿ, 1 ಮೆಗಾಬೈಟ್ಗೆ ಸಮಾನಾದದ್ದು ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ 1024 ಕಿಲೋಬೈಟ್ KB. 1024 ಕಿಲೋಬೈಟ್ಗೆ 1 ಮೆಗಾಬೈಟ್ ಸಮಾನವಾಗಿದೆ. ಹಾಗಾಗಿ 1024 ಬೈಟ್ಗಳಿಗೆ ಯಾವುದು ಸಮ? 1024 ಬೈಟ್ಗೆ 1 ಕಿಲೋಬೈಟ್. 1024ಗೆ 1 ಕಿಲೋಬೈಟ್ ಅಂತ ಹೇಳ್ತೀವಿ. 1024 ಕಿಲೋಬೈಟ್ಗೆ 1 ಮೆಗಾಬೈಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಆನ್ಸರ್ ನಾವು ಆಪ್ಷನ್ ಡಿ ಇಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಸೊ ಆನ್ಸರ್ ಏನಾಗಬೇಕಿತ್ತು? 1024 ಕಿಲೋಬೈಟ್ಗಳಂತ ಆಗಿರಬೇಕಿತ್ತು. 1024 ಬೈಟ್ಗೆ 1 ಕಿಲೋಬೈಟ್ ಸಮ ಆಗಿರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ಮೂರನೇ ಪ್ರಶ್ನೆ ನೋಡ್ತಾ ಹೋದರೆ, ಸೂಕ್ಷ್ಮ ಕ್ರಿಯಾತ್ಮಕ ಅಥವಾ ಮೈಕ್ರೋ ಪ್ರೊಸೆಸರ್ ಅಂದರೆ ಏನು? ಋಣ ವಿದ್ಯುನ್ಮಾನ ಚೂರು, ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂತಹದ್ದು, ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂತಹದ್ದು, ಮೇಲೆ ಹೇಳಿದ ಎಲ್ಲವೂ ಸರಿ. ಮೈಕ್ರೋ ಪ್ರೊಸೆಸರ್ನ ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ ಸ್ನೇಹಿತರೆ, ಈ ಒಂದು ಜನ್ರೇಷನ್ ಅಂತ ಏನು ಹೇಳ್ತೀವೋ 5th ಜನ್ರೇಷನ್ಗಳು ಏನು ಬರುತ್ತೋ, ಸೊ ಫಸ್ಟ್ ಜನ್ರೇಷನಲ್ಲಿ ನಿರ್ವಾತನಕ್ಕೆ ಅದು ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಸೆಕೆಂಡ್ ಜನ್ರೇಷನ್ ನೋಡ್ತಾ ಹೋದಾಗ ಟ್ರಾನ್ಸಿಸ್ಟರ್ಗಳನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಜನ್ರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ 4th ಆ್ಯಂಡ್ 5th ಜನ್ರೇಷನಲ್ಲಿ ಈ ಒಂದು ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತಾರೆ. 4th ಆ್ಯಂಡ್ 5th ಜನ್ರೇಷನ್ನು ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿಕೊಂಡು ಗಣಕಯಂತ್ರ ಅಥವಾ ಜನ್ರೇಷನಲ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಹೀಗಿರಬೇಕಾದ್ರೆ ಈ ಒಂದು ಮೈಕ್ರೋ ಪ್ರೊಸೆಸರ್ನ ಒಂದು ಕ್ಯಾರೆಕ್ಟರ್ಸ್ ಏನೇನಂತ ನೋಡ್ತಾ ಹೋದಾಗ, ಇದೊಂದು ಋಣ ವಿದ್ಯುತಾತ್ಮಕ ಚೂರಾಗಿರುತ್ತೆ, ಗಣಿತದ ಕೋಷ್ಟಕಗಳನ್ನು ಬಿಡಿಸ್ತಕ್ಕಂಥದ್ದು ಆಗಿರುತ್ತೆ, ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂತಹದ್ದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಮೇಲಿನ ಹೇಳಿದಂಥ ಎಲ್ಲವೂ ಸಹ ಸರಿಯಾಗಿರುತ್ತೆ. ಸೂಕ್ಷ್ಮ ಕ್ರಿಯಾತ್ಮಕದ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು?
ಸಿಂಡಿಕೇಟ್ ಬ್ಯಾಂಕಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ, ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು? ಕಠಿಣ ತಟ್ಟೆ. ಸೊ ಕಠಿಣ ತಟ್ಟೆ ಅಂದರೆ ಏನಂತ ಹೇಳಿದಾಗ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಹೋದರೆ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. ಹಾರ್ಡ್ ಡಿಸ್ಕ್. ಆ್ಯಂಡ್ ನೆಕ್ಸ್ಟ್ ದರ್ಶಕ, ಮಾನಿಟರ್. ಓಕೆ, ಸೊ ಮುದ್ರಕ ಅಂತ ಹೇಳಿದಾಗ ಪ್ರಿಂಟರ್ ಬರುತ್ತೆ. ಪ್ರಿಂಟರ್. ಸ್ಪೀಕರೇ ಆಗುತ್ತೆ ಸ್ನೇಹಿತರೆ. ಸೊ ಗಣಕಯಂತ್ರವು ಏನನ್ನ ಮಾಡುತ್ತದೆ ಎಂಬುದನ್ನು ವೀಕ್ಷಿಸಲು ಮೀನ್ಸ್ ಕಣ್ಣಿನ ನೋಡ್ತಕ್ಕಂಥದ್ದು ಆಗಿರುತ್ತೆ. ಹಾರ್ಡ್ ಡಿಸ್ಕ್ ಅಂತ ಹೇಳಿದಾಗ ಬರೋದಿಲ್ಲ ಸ್ನೇಹಿತರೆ. ಸೊ ಮಾನಿಟರ್ ಏನಿದೆಯೋ, ಮದರ್ ಬೋರ್ಡ್ ಅಥವಾ ಮಾನಿಟರ್ ದರ್ಶಕ ಅಂತ ಏನಿರ್ತದೋ, ಸೊ ಅಲ್ಲಿ ಏನು ಕಂಪ್ಯೂಟರ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಕ್ಕಂಥ ನಮಗೆ ಪಿಕ್ಚರ್ ರೂಪದಲ್ಲಿ ಕಾಣಿಸ್ತಕ್ಕಂಥದ್ದು ಆ ಒಂದು ದರ್ಶಕದಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಬಿನ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಬಿ, ದರ್ಶಕ. ಆ್ಯಂಡ್ ನೆಕ್ಸ್ಟು ಡ್ಯಾಶ್, ಇದು ಒಂದಾದ ನಂತರ ಒಂದು ಮಾಹಿತಿ ಓದುವ ಸಾಧನದ ಉದಾಹರಣೆಯಾಗಿದೆ. ಸೊ KUD 2009ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಹಾರ್ಡ್ ಡಿಸ್ಕ್, ಫ್ಲಾಫಿ ಡಿಸ್ಕ್, ಕಾಂತೀಯ ಟೇಪು ಯಾವುದು ಅಲ್ಲ. ಡ್ಯಾಶ್, ಇದು ಒಂದಾದ ನಂತರ ಒಂದು ಮಾಹಿತಿಯನ್ನು ಓದುವಂಥ ಸಾಧನಕ್ಕೆ ಒಂದು ಉದಾಹರಣೆ ಅಂತ ಕೇಳಿದಾಗ ಸ್ನೇಹಿತರೆ, ಇಲ್ಲಿ ಹಾರ್ಡ್ ಡಿಸ್ಕ್ ಅಂತ ಹೇಳಿದ್ರೆ ಒಂದು ಆಲ್ರೆಡಿ ಹೇಳಿದಾಗೆ ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು ಏನಾಗುತ್ತೆ, ಒಂದರ ಮೇಲೆ ಇನ್ನೊಂದಂತ ಇಟ್ಟು ಈ ಒಂದು ಹಾರ್ಡ್ ಡಿಸ್ಕನ್ನು ಜೋಡಿಸಿರ್ತಾರೆ. ಬಟ್ ಇದು ಆನ್ಸರ್ ಬಂದು ಆಪ್ಷನ್ ಸಿ, ಕಾಂತೀಯ ಟೇಪು ಅಥವಾ ಮ್ಯಾಗ್ನೆಟಿಕ್ ಟೇಪ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಟೇಪ್. ಇದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಧ್ವನಿ ಮುದ್ರಕದ ಸುರುಳಿಯಂತೆ ಕಾಂತದಿಂದ ತಯಾರಿಸಿದಂಥ ಒಂದು ಸುರುಳಿ ಇದಾಗಿರುತ್ತೆ. ಸೊ ಇದು ಒಂದಾದ ನಂತರ ಒಂದು ಮಾಹಿತಿಯನ್ನು ಓದ್ತಕ್ಕಂಥ ಒಂದು ಸಾಧನ ಅಥವಾ ಸ್ಮರಣೆಗೆ ಅಂತ ಹೇಳಬಹುದು, ಅಥವಾ ಈ ಒಂದು ಮೆಮೊರಿಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಫ್ಲಾಫಿ ಡಿಸ್ಕ್, ಇದು ಒಂದು ಡ್ಯಾಶ್ನ ಉದಾಹರಣೆ. ಫ್ಲಾಫಿ ಡಿಸ್ಕ್ ಅಂತ ಹೇಳಿದಾಗ ಫ್ಲಾಫಿ ಡಿಸ್ಕ್ ಅಂತಕ್ಕಂಥದ್ದು RAM, ರ್ಯಾಮಿಗೆ ಬರುತ್ತಾ, ROM ರಾಮ, ಅಥವಾ ಪ್ರಾಥಮಿಕ ಸ್ಮರಣಾ ಸಾಧನ, ದ್ವಿತೀಯ ಸ್ಮರಣಾ ಸಾಧನ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ರ್ಯಾಮ್ ಮೀನ್ಸ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಹೇಳ್ತೀವಿ. ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ROM ರೀಡ್ ಓನ್ಲಿ ಮೆಮೊರಿ. ಪ್ರಾಥಮಿಕ ಸ್ಮರಣ ಸಾಧನ ಅಂತ ಹೇಳಿದಾಗ ಪ್ರೈಮರಿ ಸ್ಟೋರೇಜ್ ಡಿವೈಸಸ್ ಅಂತ ಹೇಳ್ತೀವಿ. ದ್ವಿತೀಯ ಸ್ಮರಣ ಸಾಧನ ಅಂತ ಹೇಳಿದ್ರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ಫ್ಲಾಫಿ ಡಿಸ್ಕ್ ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಹಾಗಾದರೆ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಸೆಕೆಂಡರಿ ಇದರಲ್ಲಿ ಬರುತ್ತೆ. ಸೆಕೆಂಡರಿ ಸ್ಟೋರೇಜ್ ಡಿವೈಸಸಲ್ಲಿ ನೋಡ್ತಾ ಹೋದಾಗ ಕಾಂತೀಯ ಸಾಧನಗಳಾಗಿರಬಹುದು, ಮತ್ತು ದೃಷ್ಟಿ ಸಾಧನ ಆಪ್ಟಿಕಲ್ ಡಿವೈಸಸ್ ಆಗಿರಬಹುದು, ಸಾಲಿಡ್ ಸ್ಟೇಟ್ ಡಿವೈಸಸ್ ಆಗಿರ್ಬೋದು. ಸೊ ಇದೆಲ್ಲ ಬರ್ತಕ್ಕಂಥದ್ದು ನಮಗೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂದರೆ ದ್ವಿತೀಯ ಸ್ಮರಣ ಸಾಧನಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಇನ್ನು ರ್ಯಾಮ್ ಅಂತ ಹೇಳಿದಾಗ ಸ್ನೇಹಿತರೆ, ರ್ಯಾಮ್ ಬರುತ್ತೆ. ಎಲ್ಲಿ ಬರುತ್ತೆ ಗೊತ್ತಾ ರ್ಯಾಮ್ ನಿಮಗೆ? ಈ ಒಂದು ಪ್ರೈಮರಿ ಏನು ಬರುತ್ತೋ ಪ್ರೈಮರಿ ಸ್ಟೋರೇಜ್ ಅಲ್ಲಿ ಬರುತ್ತೆ ರ್ಯಾಮ್. ರಾಮು ಅಷ್ಟೇ ಪ್ರೈಮರಿ ಸ್ಟೋರೇಜಲ್ಲಿ ಬರುತ್ತೆ. ದ್ವಿತೀಯ ಸ್ಮರಣ ಸಾಧನೆಯಲ್ಲಿ ಬರ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಡಿವೈಸಸ್, ಆಪ್ಟಿಕಲ್ ಡಿವೈಸಸ್ ಆ್ಯಂಡ್ ಸಾಲಿಡ್ ಸ್ಟೇಟ್ ಡಿವೈಸಸ್. ಸೊ ಇದೆಲ್ಲ ಬರ್ತಕ್ಕಂಥ ಫ್ಲಾಫಿ ಡಿಸ್ಕ್. ಆ್ಯಂಡ್ ಇನ್ನೂ ಎಕ್ಸಾಂಪಲ್ ಹೇಳ್ಬೋದು ಅಂದರೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಫ್ಲಾಫಿ ಡಿಸ್ಕ್ ಆಗಿರ್ಬೋದು, ಅಥವಾ ಮ್ಯಾಗ್ನೆಟಿಕ್ ಟೇಪ್ ಆಗಿರಬಹುದು, ಅಥವಾ CD ROM ಆಗಿರ್ಬೋದು, ಅಥವಾ DVD ಆಗಿರ್ಬೋದು, ಬ್ಲೂರೇ ಡಿಸ್ಕ್ ಆಗಿರಬಹುದು. ಸೊ ಇದೆಲ್ಲ ಸೆಕೆಂಡರಿ ಸ್ಟೋರೇಜಲ್ಲಿ ಬರ್ತಕ್ಕಂಥ. ಇನ್ನು ಪೆನ್ ಡ್ರೈವ್ ಆಗಿರ್ಬೋದು, ಮೆಮೊರಿ ಕಾರ್ಡು, ಫ್ಲಾಶ್ ಕಾರ್ಡು. ಸೊ ಇದೆಲ್ಲ ಬರ್ತಕ್ಕಂಥದ್ದು ದ್ವಿತೀಯ ಸ್ಮರಣ ಸಾಧನ ಅಥವಾ ಸೆಕೆಂಡರಿ ಸ್ಟೋರೇಜ್ ಡಿವೈಸಸಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಹಾರ್ಡ್ ಡಿಸ್ಕ್ನಲ್ಲಿ RPM ಎಂದರೆ ಏನು? ಹಾರ್ಡ್ ಡಿಸ್ಕ್ ಅಂತ ಏನಿದೆಯೋ ಸ್ನೇಹಿತರೆ, ಸೊ ಹಾರ್ಡ್ ಡಿಸ್ಕಲ್ಲಿ RPM ಅಂತ ಹೇಳ್ತೀವಿ. RPM ಅಂತ ಹೇಳಿದ್ರೆ ಈ ಒಂದು ಹಾರ್ಡ್ ಡಿಸ್ಕ್ನ ಒಂದು ವೇಗವನ್ನು ಮೆಜರ್ ಮಾಡ್ತಕ್ಕಂಥ, ಅಳಿತಕ್ಕಂಥದ್ದು ವೇಗವನ್ನು ಅಳಿತಕ್ಕಂಥದ್ದು. ಸೊ RPM ಅಂತ ಹೇಳಿದ್ರೆ ರೆವಲ್ಯೂಷನ್ಸ್ ಪರ್ ಮಿನಿಟ್ ಅಂತಕ್ಕಂಥದ್ದು ಆಗಿರುತ್ತೆ. ರೆವಲ್ಯೂಷನ್, ಆಪ್ಷನ್ ಸಿ, ರೆವಲ್ಯೂಷನ್ ಪರ್ ಮಿನಿಟ್. ನೆಕ್ಸ್ಟು ಇವುಗಳಲ್ಲಿ ಯಾವುದು ದ್ಯುತಿ ಸಂಗ್ರಹ ಸಾಧನ ಅಲ್ಲ? ಆಪ್ಷನ್ ನೋಡ್ತಾ ಹೋದ ಸ್ನೇಹಿತರೆ, CD ROM, DVD, ಬ್ಲೂರೇ ಡಿಸ್ಕ್ ಆ್ಯಂಡ್ ಹಾರ್ಡ್ ಡಿಸ್ಕ್ ಅಂತ ಕೊಟ್ಟಿದ್ದಾರೆ. ದ್ಯುತಿ ಸಂಗ್ರಹ ಸಾಧನ ಅಂತ ಹೇಳಿದ್ರೆ ಆಪ್ಟಿಕಲ್ ಡಿವೈಸಸ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಡಿವೈಸಸ್ ಅಂತ ಹೇಳಿದ್ರೆ ದೃಷ್ಟಿ ಸಾಧನಗಳು.
CD ROM ಆಗಿರ್ಬೋದು, DVD ಆಗಿರ್ಬೋದು, ಬ್ಲೂ ರೇ ಡಿಸ್ಕ್, ಈ ಮೂರೂ ಸಹ ದ್ಯುತಿ ಸಂಗ್ರಹ ಸಾಧನಗಳಲ್ಲಿ ಬರುತ್ತೆ ಸ್ನೇಹಿತರೆ. ಬಟ್ ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು ಏನೋ ಇದು ಮ್ಯಾಗ್ನೆಟಿಕ್ ಡಿವೈಸಸ್ ಅಂದರೆ ಕಾಂತೀಯ ಸಾಧನಗಳು ಅಥವಾ ಮ್ಯಾಗ್ನೆಟಿಕ್ ಡಿವೈಸಸಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಮ್ಯಾಗ್ನೆಟಿಕ್ ಅಂತ ಹೇಳಿದಾಗ ಈ ಒಂದು ಫ್ಲಾಫಿ ಡಿಸ್ಕ್, ಹಾರ್ಡ್ ಡಿಸ್ಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪ್, ಈ ಮೂರು ಸಹ ಮ್ಯಾಗ್ನೆಟಿಕ್ ಡಿವೈಸಸ್ ಆಗಲಿ ಬರ್ತಕ್ಕಂಥದ್ದು ಸಾಧನಗಳಾಗಿರುತ್ತೆ. ಸೊ ಹಾಗಾಗಿ ಹ್ಯಾಂಡ್ಸ್ ನಾವು ಆಪ್ಷನ್ ಡಿನ ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅರ್ಥ ಆಯ್ತಲ್ವಾ? ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಕೀಲಿಮಣೆ ಅಥವಾ ಕೀಬೋರ್ಡ್ ಇದು ಒಂದು ಡ್ಯಾಶ್ಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ನಿರ್ಗತ ಘಟಕ, ಸ್ವೀಕಾರ ಘಟಕ, ಸಂಸ್ಕರಣ ಘಟಕ ಯಾವುದು ಅಲ್ಲ. ಅಂದರೆ ನಿರ್ಗತ ಘಟಕ ಅಂತ ಹೇಳಿದ್ರೆ ಔಟ್ಪುಟ್ ಯೂನಿಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸ್ವೀಕಾರ ಘಟಕ ಅಂದರೆ ಇನ್ಪುಟ್ ಯೂನಿಟ್ ಅಂತ ಬರುತ್ತೆ. ಸಂಸ್ಕರಣ ಘಟಕ ಅಂದರೆ ಸ್ಟೋರೇಜ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಹೀಗಿರಬೇಕಾದ್ರೆ ಕೀಬೋರ್ಡ್ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ? ಇಟ್ ಮೀನ್ಸ್ ಇದೊಂದು ಇನ್ಪುಟ್ ಆಗಿರುತ್ತೆ. ಇನ್ಪುಟ್ ಅಂತ ಹೇಳಿದಾಗ ಏನಾಗುತ್ತೆ ಅಲ್ಲಿ? ಸ್ವೀಕಾರ ಇನ್ಪುಟ್ ಡಿವೈಸಸ್ ಅಂತ ಹೇಳ್ಬೋದು, ಇನ್ಪುಟ್. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ತಗೊಳ್ತೀವಿ. ಸೊ ಇನ್ಪುಟ್ ಅಂತ ಹೇಳಿದಾಗ ಅಲ್ಲಿ ಮೌಸ್ ಆಗಿರಬಹುದು ಅಥವಾ ಕೀಬೋರ್ಡ್ ಆಗಿರ್ಬೋದು ಸ್ನೇಹಿತರೆ. ಸೊ ಸ್ಕ್ಯಾನರ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ? ಸ್ವೀಕಾರ, ಇಟ್ ಮೀನ್ಸ್ ಇನ್ಪುಟ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಜಾಯ್ಸ್ಟಿಕ್ ಒಂದು ಪಾಯಿಂಟಿಂಗ್ ಸಾಧನ, ಸ್ಕ್ಯಾನಿಂಗ್ ಸಾಧನ, ಆಟದ ಸಾಧನ ಯಾವುದು ಅಲ್ಲ ಅಂತ ಕೊಟ್ಟಿದೆ. ಜಾಯ್ಸ್ಟಿಕ್ ಅಂತಕ್ಕಂಥದ್ದು ಎಲ್ಲಿ ಯೂಸ್ ಮಾಡ್ತಾರೆ? ಅದೊಂದು ಗೇಮಿಂಗಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ, ಗೇಮಲ್ಲಿ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಆಟದ ಸಾಧನ, ಗೇಮಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಜಾಯ್ಸ್ಟಿಕ್. OMR ಎಂದರೆ ಏನು? ಸೊ ಆಪ್ಟಿಕಲ್ ಮಾರ್ಕರ್ ರೀಡರ್, ಆಪ್ಟಿಕಲ್ ಮೇನ್ ರೀಡರ್, ಆಪ್ಟಿಕಲ್ ಮಾರ್ಕ್ ರೀಡರ್, ಆಪ್ಟಿಕಲ್ ಮೆಟಾ ರೀಡರ್. OMR ಮೀನ್ಸ್ ಎಲ್ಲಿ ಬರುತ್ತೆ ಅಂದರೆ OMR ಶೀಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಈಗೆಲ್ಲ ಇತ್ತೀಚಿನ ಒಂದು ಇದರಲ್ಲಿ ನೋಡ್ತಾ ಹೋದಾಗ ಎಕ್ಸಾಮ್ಸ್ಗಳಲ್ಲಿ OMR ಶೀಟ್ ಇಲ್ಲದೇ ಆನ್ಸರ್ಸ್ ಮಾಡೋ ಹಾಗಿಲ್ಲ. ಸೊ ಹಾಗಾದರೆ OMR ಅಂತಂದರೆ ಏನು? ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಏಕವರ್ಣೀಯ ಮೋನೋಕ್ರೋಮ್ ಮಾನಿಟರ್ ಎಂದರೆ ಏನು? ಸೊ ನೋಡ್ತಾ ಹೋದ ಸ್ನೇಹಿತರೆ, ಈ ಒಂದು ಮಾನಿಟರ್ ಅಂತಕ್ಕಂಥದ್ದು ಏನೆಯೋ ಎರಡು ರೀತಿಯ ನೋಡ್ತಾ ಹೋಗ್ತೀವಿ. ಒಂದು ಏಕವರ್ಣೀಯ ಅಂದರೆ ಮೋನೋಕ್ರೋಮ್ ಮಾನಿಟರ್ ಅಂತ ಹೇಳ್ತೀವಿ. ಎರಡನೇದು ಬಂದು ಬಹುವರ್ಣೀಯ ಅಂದರೆ ಮಲ್ಟಿಕ್ರೋಮ್ ಮಾನಿಟರ್ ಅಂತ ಹೇಳ್ತೀವಿ. ಎರಡು ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ಏಕವರ್ಣೀಯ ಮಾನಿಟರ್ ಅಂತ ಅಂದರೆ ಏನು? ಕಪ್ಪು ಮತ್ತು ಬಿಳಿ ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ನಾವೇನು ಹೇಳ್ತೀವೋ, ಸೊ ಅದನ್ನು ಏಕವರ್ಣೀಯ ಅಥವಾ ಮೋನೋಕ್ರೋಮ್ ಮಾನಿಟರ್ ಅಂತ ಹೇಳ್ತೀವಿ. ಕಪ್ಪು ಮತ್ತು ಬಿಳಿ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್. ಇನ್ನು ಬಹುವರ್ಣೀಯ ಮಲ್ಟಿಕ್ರೋಮ್ ಮಾನಿಟರ್ ಅಂತ ಹೇಳಿದ್ರೆ ಎಲ್ಲ ಕಲರ್ ಸಹ ಅಲ್ಲಿರುತ್ತೆ. ಏನು 7 ವೆಬ್ ಗೈಡ್ ಅಂತ ಹೇಳ್ತೀವೋ, ಸೊ ಎಲ್ಲ ಕಲರ್ಗಳನ್ನು ಹೊಂದಿರತಕ್ಕಂಥ ನಾವು ಮಲ್ಟಿಕ್ರೋಮ್ ಮಾನಿಟರ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಡಿ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಆಗಿರುತ್ತೆ. ಸೊ ಬಣ್ಣದ ಮಾನಿಟರ್ನ ನಾವು ಏನಂತ ಕರಿತೀವಿ? ಮಲ್ಟಿಕ್ರೋಮ್. ಓಕೆ, ಸೊ ಬಹುವರ್ಣೀಯ. ಆ್ಯಂಡ್ ನೆಕ್ಸ್ಟು ಇವುಗಳಲ್ಲಿ ಗುಂಪಿಗೆ ಸೇರದ ಮುದ್ರಕವನ್ನು ಆರಿಸಿ ಹೊರತೆಗೆಯಿರಿ. ಗುಂಪಿಗೆ ಸೇರದ ಮುದ್ರಕವನ್ನು ಆರಿಸಿ ಹೊರತೆಗೆಯಿರಿ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಲೈನ್ ಪ್ರಿಂಟರ್, ಲೇಸರ್ ಪ್ರಿಂಟರ್ ಆ್ಯಂಡ್ ಡ್ರಮ್ ಪ್ರಿಂಟರ್. ಇಲ್ಲಿ ಆನ್ಸರ್ ಆಪ್ಷನ್ ಸಿ ಲೇಸರ್ ಪ್ರಿಂಟರ್ ಆಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಲೈನ್ ಪ್ರಿಂಟರ್ ಆ್ಯಂಡ್ ಡ್ರಮ್ ಪ್ರಿಂಟರ್ ಇಲ್ಲೆಲ್ಲ ನೋಡ್ತಾ ಹೋದರೆ ಸ್ನೇಹಿತರೆ, ಇದು ಇಂಕು ಮತ್ತು ಪೌಡರ್ನ ಬಳಸ್ಕೊಂಡು ಮಾಡ್ತಕ್ಕಂಥದ್ದು. ಹಾಗಿದ್ರೂ ಸಹ ಲೇಸರ್ ಪ್ರಿಂಟರ್ ಅಂತಕ್ಕಂಥದ್ದು ಲೇಸರ್, ಇಟ್ ಮೀನ್ಸ್ ಬೆಳಕಿನ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ. ಆದರೆ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು, ಲೈನ್ ಪ್ರಿಂಟರ್ ಮತ್ತು ಡ್ರಮ್ ಪ್ರಿಂಟರ್ ಇದೆಲ್ಲ ಒಂದು ಭೌತಿಕ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು. ಮೀನ್ಸ್ ಭೌತಿಕ ಸಂಪರ್ಕ ಅಂದರೆ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಇಂಪ್ಯಾಕ್ಟ್ ಇದನ್ನು ನಾನ್ ಇಂಪ್ಯಾಕ್ಟ್ ಅಂತ ಹೇಳ್ತೀವಿ. ಏನಂತ ಹೇಳಿದ್ರೆ ಇಲ್ಲಿ ಭೌತಿಕ ಸಂಪರ್ಕ ಅಂತ ಹೇಳಿದಾಗ ಪ್ರಿಂಟರ್ ಏರಿಯಾ ಮತ್ತು ಪ್ರಿಂಟಿಂಗ್ ಹೆಡ್ ಎರಡರ ಮಧ್ಯ ಈ ಒಂದು ಭೌತಿಕ ಸಂಪರ್ಕ ಮೀನ್ಸ್ ವೈರ್ ಕನೆಕ್ಷನ್ ಹಾಕಿ ನಾವು ಜೆರಾಕ್ಸನ್ನು ತೊಗೋಬಹುದು ಅಂತಕ್ಕಂಥದ್ದಾಗಿರ್ಬೋದು. ಅಥವಾ ಲೇಸರ್ ಪ್ರಿಂಟರ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಭೌತಿಕ ಸಂಪರ್ಕ ಇಲ್ಲದೇ ಇರ್ತಕ್ಕಂಥ ಒಂದು ಮುದ್ರಕ ಅಂತ ಹೇಳ್ಬೋದು. ಈಗ ವೈಫೈ ಕನೆಕ್ಷನ್ ಮಾಡೋದು ಸಹ ತೊಗೊಳ್ತಕ್ಕಂಥದ್ದು ಸಹ ಆಗಿರುತ್ತೆ ಈ ಒಂದು ಲೇಸರ್ ಪ್ರಿಂಟರಲ್ಲಿ ಸ್ನೇಹಿತರೆ. ಓಕೆ, ಸೊ ಈ ರೀತಿ ನೋಡ್ತಾ ಹೋದಾಗ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರು, ಲೈನ್ ಪ್ರಿಂಟರು ಮತ್ತು ಡ್ರಮ್ ಪ್ರಿಂಟರ್ನ ನಾವು ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ತೊಗೊಳ್ತೀವಿ. ಆ್ಯಂಡ್ ಲೇಸರ್ ಪ್ರಿಂಟರ್ ಬಂದಾಗ ನಾವು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ತೊಗೊಳ್ತೀವಿ ಸ್ನೇಹಿತರೆ. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಎಸ್ ಇದೆ ನೋಡಿ, ಇವುಗಳಲ್ಲಿ ಯಾವುದು ಚುಂಬಕ ಮುದ್ರಕವಲ್ಲ. ಇಟ್ ಮೀನ್ಸ್ ಇಂಪ್ಯಾಕ್ಟ್ ಪ್ರಿಂಟರ್
ಡೈಸಿ ವೀಲ್ ಪ್ರಿಂಟರ್, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಡ್ರಮ್ ಪ್ರಿಂಟರ್, ಇಂಕ್ ಜೆಟ್ ಪ್ರಿಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಇಂಕ್ ಜೆಟ್ ಪ್ರಿಂಟರ್ ಆಪ್ಷನ್ ಡಿ ಆಗಿರುತ್ತೆ. ಇಂಪ್ಯಾಕ್ಟ್ ಪ್ರಿಂಟರ್ ಅಲ್ಲ. ಇವುಗಳಲ್ಲಿ ಯಾವುದು ಬಹುಮಾಧ್ಯಮ ಸಲಕರಣೆ ಅಲ್ಲ ಅಂತ ಕೇಳಿದರೆ, ಇವುಗಳಲ್ಲಿ ಯಾವುದು ಬಹುಮಾಧ್ಯಮ ಸಲಕರಣೆ ಅಲ್ಲ? ಅಕ್ಷರಗಳು, ಚಿತ್ರಗಳು, ಶಬ್ದ, ಹಾಳೆ. ಇಲ್ಲಿ ಸ್ನೇಹಿತರೆ ಬಹುಮಾಧ್ಯಮ ಸಲಕರಣೆಗಳ ಅಥವಾ ಅಂತ ಹೇಳಿದ್ರೆ ಮಲ್ಟಿಮೀಡಿಯಾ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಒಟ್ಟು 5 ಬರುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಟೆಕ್ಸ್ಟ್ ಬರುತ್ತೆ ಒಂದು, ಅದಾದ ನಂತರ ಇಮೇಜಸ್ ಬರುತ್ತೆ, ಟೆಕ್ಸ್ಟ್, ಇಮೇಜ್, ವಿಡಿಯೋ, ಆಡಿಯೋ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಂದು ಆ್ಯನಿಮೇಷನ್. ಇವಟ್ಟು 5 ನಾವು ಮಲ್ಟಿಮೀಡಿಯಾ ಅಥವಾ ಮಲ್ಟಿಮೀಡಿಯಾ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ಈ ಒಂದು ಕಂಪ್ಯೂಟರಲ್ಲಿ. ಸೊ ಹೀಗಿರಬೇಕಾದ್ರೆ ಅಕ್ಷರಗಳಂತ ಹೇಳಿದಾಗ ಅಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ ಸ್ನೇಹಿತರೆ, ಚಿತ್ರಗಳು ಒಂದು ಇಮೇಜ್ ಅಂತ ಹೇಳ್ತೀವಿ. ಸೊ ಶಬ್ದ ಅಂತ ಹೇಳಿದಾಗ ಆಡಿಯೋ ಬರುತ್ತೆ, ಆ್ಯಂಡ್ ಹಾಳೆ ಅಂತಕ್ಕಂಥದ್ದೇನೋ ಇದನ್ನು ಬಹುಮಾಧ್ಯಮ ಸಲಕರಣೆ ಅಂತ ಹೇಳೋದಿಲ್ಲ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಒಟ್ಟು ಬರ್ತಕ್ಕಂಥದ್ದು ಇಲ್ಲಿ 5: ಟೆಕ್ಸ್ಟ್, ಇಮೇಜ್, ವಿಡಿಯೋ, ಆಡಿಯೋ ಆ್ಯಂಡ್ ಆ್ಯನಿಮೇಷನ್. ಆ್ಯಂಡ್ ನೆಕ್ಸ್ಟ್ ಬಂದು MP3 ದಸ್ತಾವೇಜುಗಳು ಡ್ಯಾಶ್ ದಸ್ತಾವೇಜುಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ MP3 ಅಂತ ಹೇಳಿದಾಗ ಸ್ನೇಹಿತರೆ ಬರ್ತಕ್ಕಂಥದ್ದು ವಿಡಿಯೋ, ಧ್ವನಿ ರೂಪದ ದತ್ತಾಂಶ, ಚಿತ್ರಗಳು, ಆ್ಯನಿಮೇಷನ್ ಅಂತ ಕೊಟ್ಟಿದ್ದಾರೆ. MP3 ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ ಇಲ್ಲಿ ಆಡಿಯೋ ಲೇಯರ್ ಆಗಿರುತ್ತೆ ಸ್ನೇಹಿತರೆ. ಸೊ ಆಡಿಯೋ ಬರ್ತಕ್ಕಂಥದ್ದು ಈಸಿ ಆಗಿರೋದು MP3 ಆಗಿರಬಹುದು. ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಧ್ವನಿ ರೂಪದ ದತ್ತಾಂಶ ಅಥವಾ ಆಡಿಯೋ. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು? ಗಣಕಯಂತ್ರವು ಅಂತರ್ಜಾಲ ಸಂಪರ್ಕ ಹೊಂದಲು ಸಹಾಯಕವಾಗುವ ಸಾಧನ ಯಾವುದು? ವಿಡಿಯೋ, ಜಾಲ, ಮೋಡೆಮ್, ಶಬ್ದ. ಸೊ ಇಲ್ಲಿ ಗಣಕಯಂತ್ರ ಮತ್ತು ಇಂಟರ್ನೆಟ್, ಅಂತರ್ಜಾಲ ಅಂತ ಹೇಳಿದ್ರೆ ಇಂಟರ್ನೆಟ್ ಸಂಪರ್ಕ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ವಿಡಿಯೋ ಬರಲ್ಲ ಆ್ಯಂಡ್ ಶಬ್ದ ಬರಲ್ಲ. ಇನ್ನು ಎರಡರಲ್ಲಿ ಯಾವುದಿದೆ? ಜಾಲ ಮತ್ತು ಮೋಡೆಮ್ ಅಂತ ಇದೆ ಸ್ನೇಹಿತರೆ. ಸೊ ಜಾಲ ಅಂತಕ್ಕಂಥದ್ದನ್ನ ಅಥವಾ ಗಣಕಯಂತ್ರ ಮತ್ತು ಜಾಲದ ನಡುವೆ ಸಹಾಯಕ ಆಗ್ತಕ್ಕಂಥ ಒಂದು ಸಾಧನ ಯಾವುದಂತೇಳಿದ್ರೆ ಅದು ಮೋಡೆಮ್ ಆಗುತ್ತೆ. ಆಪ್ಷನ್ ಸಿ ಮೋಡೆಮ್ ಆಗುತ್ತೆ. ಬಟ್ ಜಾಲ ಅಂತಕ್ಕಂಥದ್ದು ಒಂದು ಅಂತರ್ಜಾಲ ಅಂತಲೇ ಹೇಳ್ತೀವಿ ಸ್ನೇಹಿತರೆ. ಸೊ ಗಣಕಯಂತ್ರ ಪ್ಲಸ್ ಅಂತರ್ಜಾಲ ಎರಡು ನಡುವೆ ಇರ್ತಕ್ಕಂಥ ಒಂದು ಸಂಪರ್ಕ ಸೇತುವೆ ಅಂತ ಹೇಳೋದು ಮೋಡೆಮ್ ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಅದಾಗಿರುತ್ತೆ. ಸೊ ಇನ್ನು ಸ್ನೇಹಿತರೆ ಈ ಮೋಡೆಮ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದನ್ನು ನೋಡ್ತಾ ಹೋದರೆ MODEM ಅಂತ ಹೇಳ್ತೀವಿ. MODEM ಮೋಡೆಮ್ ಮೀನ್ಸ್ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅಂತ ಅದರ ಒಂದು ಅಬ್ರಿವೇಷನ್ ಇರುತ್ತೆ. ಸೊ ಈ ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಏನಿದೆಯೋ, ಮಾಡ್ಯುಲೇಟರ್ ಬಂದು ಡಿಜಿಟಲ್ ಭಾಷೆಯನ್ನು ಅನಲಾಗ್ ಭಾಷೆಗೆ ಭಾಷಾಂತರವನ್ನು ಮಾಡ್ತಕ್ಕಂಥದ್ದು ಮಾಡ್ಯುಲೇಟರ್ ಆಗಿರುತ್ತೆ, ಡಿಜಿಟಲಿಂದ ಅನಲಾಗ್ಗೆ. ಅದೇ ರೀತಿ ಅನಲಾಗ್ ಭಾಷೆಯನ್ನು ಡಿಜಿಟಲ್ ಭಾಷೆಯಾಗಿ ಭಾಷಾಂತರವನ್ನು ಮಾಡ್ತಕ್ಕಂಥದ್ದು ನಾವು ಡಿಮಾಡ್ಯುಲೇಟರ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಎರಡೂ ಇಂಪಾರ್ಟೆಂಟೇ. ಆ್ಯಂಡ್ ಇದು ಲಾಸ್ಟ್ ಈಗ SDA ಎಕ್ಸಾಮಲ್ಲಿ ಕೇಳಿದರು. ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಮೋಡೆಮ್ ಅಂತಕ್ಕಂಥದ್ದು ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಸಹ ಮಾಡುತ್ತೆ. ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಯಾಕಂತಂದರೆ ಡಿಜಿಟಲ್ ಭಾಷೆನ ಅನಲಾಗ್ ಆಗಿ ಮಾಡುತ್ತೆ ಮತ್ತು ಅನಲಾಗ್ ಭಾಷೆನ ಮತ್ತೆ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹೋಗಿ ಇದನ್ನು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸಸ್ ಅಂತಲೂ ಸಹ ಹೇಳ್ತೀವಿ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಏನಂತ ಹೇಳಿದ್ರೆ ಈ ಮೋಡೆಮಲ್ಲಿ ಅಳಿಯೋದಕ್ಕೆ ಏನನ್ನು ಬಳಸ್ತಾರೆ ಅಂತ ಹೇಳಿದ್ರೆ KBPS ಆ್ಯಂಡ್ MBPS ಅಂತ ಹೇಳಿದ್ರೆ ಸ್ನೇಹಿತರೆ ಕಿಲೋ ಬೈಟ್ಸ್ ಪರ್ ಸೆಕೆಂಡ್ ಆ್ಯಂಡ್ ಮೆಗಾ ಬೈಟ್ಸ್ ಪರ್ ಸೆಕೆಂಡ್. ಸೊ ಎರಡೂ ಸಹ ಯೂಸ್ ಮಾಡಿ ಇದರ ವೇಗವನ್ನು ಅಳಿತಕ್ಕಂಥದ್ದು ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಈ ಮೋಡೆಮ್ಗೆ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ROM ರಾಮ್ ಸೆಮಿಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆಂದು ಕರೆಯುತ್ತಾರೆ. ಹಾಸ್ಟೆಲ್ ಸೂಪರ್ವೈಸರ್ಗೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿರುತ್ತೆ ಸ್ನೇಹಿತರೆ. ರಾಮ್ ಸೆಮಿಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸುವ ತಂತ್ರಕ್ಕೆ ಹೀಗೆಂದು ಕರೆಯುತ್ತಾರೆ PROM. ಆ್ಯಂಡ್ ಈ PROM ಫಾರ್ಮ್ವೇರ್ ಮೈಕ್ರೋ ಪ್ರೊಸೆಸರ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ PROM ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ PROM. ಸೊ ಎರಡು ರೀತಿ ನೋಡ್ತಾ ಹೋಗ್ತೀವಿ.
PROM ಅಂತ ಹೇಳಿದ್ರೆ ಪ್ರೋಗ್ರಾಮೆಬಲ್ ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ROM ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ಗೊತ್ತಿದೆ ನಮಗೆ. PROM ಅಂತ ಹೇಳಿದ್ರೆ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಅನ್ನೋದಾಗುತ್ತೆ. ಇನ್ನು EPROM ಅಂತ ಹೇಳಿದ್ರೆ ಅದು ಎರೇಸಬಲ್ ಅಂತ ಬರುತ್ತೆ ಸ್ನೇಹಿತರೆ. ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಅಂತಕ್ಕಂಥದ್ದು. ಬಟ್ ಇಲ್ಲಿ ಸೆಮಿಕಂಡಕ್ಟರ್ ಚಿಪ್ನಲ್ಲಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮನ್ನು ಅಳವಡಿಸ್ತಕ್ಕಂಥ ಒಂದು ತಂತ್ರಕ್ಕೆ PROM ಪ್ರೋಗ್ರಾಮೆಬಲ್ ರಾಮ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಹಾರ್ಡ್ ಡಿಸ್ಕ್ನ ಸಂಗ್ರಹಣಾ ಸಾಮರ್ಥ್ಯವನ್ನು ಅಳೆಯಲು ಅತ್ಯಂತ ಸೂಕ್ತವಾದ ಏಕಮಾನ ಯಾವುದು? ಬೈಟ್, ಮೆಗಾಬೈಟ್, ಬಿಟ್ ಆ್ಯಂಡ್ ಟೆರಾಬೈಟ್. ಹಾಸ್ಟೆಲ್ ವಾರ್ಡನಲ್ಲಿ ಕೇಳ್ತಕ್ಕಂಥ ಹಾಸ್ಟೆಲ್ ಸೂಪರ್ವೈಸರ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಟೆರಾಬೈಟ್. ಸೊ ಇಲ್ಲಿ ಏಕಮಾನ ಅನ್ನೋಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಈ ಒಂದು ಹಾರ್ಡ್ ಡಿಸ್ಕ್ ಅಂತಕ್ಕಂಥ ಇದೆಯೋ ಅದರ ಒಂದು ಸಂಗ್ರಹಣಾ ಸಾಮರ್ಥ್ಯ, ಸ್ಟೋರೇಜ್ ಕೆಪಾಸಿಟಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1 ಟೆರಾಬೈಟ್ ಅಂತ ಹೇಳ್ಬೋದು. 1 ಟೆರಾಬೈಟ್ ಅಂತ ಹೇಳಿದ್ರೆ 1024 GB ಅಂತ ಹೇಳ್ತೀವಿ. 1024 GB ಹೊಂದಿರ್ತಕ್ಕಂಥ 1 ಟೆರಾಬೈಟು. ಸೊ ಅಷ್ಟು ಸಂಗ್ರಹಣಾ ಸಾಮರ್ಥ್ಯ ಈ ಒಂದು ಹಾರ್ಡ್ ಡಿಸ್ಕು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ವಿವಿಧ ಮಾದರಿಯ ಅಕ್ಷರಗಳ ಬದಲಾವಣೆಗೆ ಡ್ಯಾಶ್ ಸ್ಟೈಲಲ್ಲಿ ಬದಲಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಪಂಜಾಬ್ ಆ್ಯಂಡ್ ಸಿಂಡಿಕೇಟ್ ಬ್ಯಾಂಕ್ 2010 ಇರತಕ್ಕಂಥ ಒಂದು ಪ್ರಶ್ನೆ. ವಿವಿಧ ಮಾದರಿಯ ಅಕ್ಷರಗಳ ಬದಲಾವಣೆಗೆ ಡ್ಯಾಶ್ ಸ್ಟೈಲನ್ನು ಬದಲಾಯಿಸಬೇಕು. ಸೊ ಇದೆಲ್ಲ ನೋಡ್ತಾ ಹೋದರೆ ಇದು MS ವರ್ಡ್, MS ಪವರ್ ಪಾಯಿಂಟ್ ನೋಡ್ತಾ ಹೋಗ್ತೀವಿ ಅಕ್ಷರಗಳ ಬದಲಾವಣೆನ, ಸ್ಟೈಲ್ನ. ಸೊ ಕ್ಯಾಲಿಗ್ರಫಿ, ಫಾಂಟ್, ರೈಟಿಂಗ್, ಮನುಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಬಿ, ಫಾಂಟ್ ಅಂತ ಹೇಳ್ಬೋದು. ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡ್ತಕ್ಕಂಥದ್ದು ಆಗುತ್ತೆ. ಫಾಂಟ್ ಸೈಜ್ ಅಂತ ಹೇಳಿದಾಗ ಸಣ್ಣ ದಪ್ಪ ಮಾಡ್ತಕ್ಕಂಥದ್ದು. ಫಾಂಟ್ ಸ್ಟೈಲ್ ಅಂತ ಹೇಳಿದಾಗ ಅಕ್ಷರಗಳಲ್ಲಿ ಬೇರೆ ಬೇರೆ ರೀತಿಯ ಅಕ್ಷರದ ಒಂದು ಮಾದರಿಗಳನ್ನ ನಾವು ತೊಗೊಳ್ಬಹುದಾಗಿರುತ್ತೆ. ಇಲ್ಲಿ ನೆಕ್ಸ್ಟ್, ಕಂಪ್ಯೂಟರ್ನ ಇನ್ಪುಟ್ ಸಾಧನವಾದ ಮೂಷಕ ಅಥವಾ ಮೌಸನ್ನು ಅನ್ವೇಷಿಸಿದವರು ಯಾರು? ಇದು ಹಾಸ್ಟೆಲ್ ಸೂಪರ್ವೈಸರ್ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ವ್ಯಾನ್ವರ್ ಬೂಸ್ಟ್, ಡಗ್ಲಾಸ್ ಏಂಜೆಲ್ಬಾರ್ಡ್, ಟೆಡ್ ನೆಲ್ಸನ್, ವುಲ್ಫ್ ಗಾಂಗ್ ಹ್ಯಾಕೆನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದಂಥ ಒಂದು ಉತ್ತರ ಬಂದು ಆಪ್ಷನ್ ಬಿ, ಡಗ್ಲಾಸ್ ಏಂಜೆಲ್ಬಾರ್ಡ್ ಅಂತಕ್ಕಂಥವ್ರು ಆಗಿರ್ತಾರೆ. ನೆಕ್ಸ್ಟ್, ತಟ್ಟೆಗಳಲ್ಲಿರುವ ಮಾಹಿತಿಯನ್ನು ಓದಿ ಗಣಕಯಂತ್ರಕ್ಕೆ ನೀಡುವ ಕಾರ್ಯವನ್ನು ಮಾಡುವಂಥ ಸಾಧನ ಯಾವುದು? ತಟ್ಟೆಗಳು ಅಂತ ಹೇಳಿದಾಗ ಸ್ನೇಹಿತರೆ ಅದು ಡಿಸ್ಕ್ ಅಂತ ಹೇಳ್ತೀವಿ. ಡಿಸ್ಕ್, ಹಾರ್ಡ್ ಡಿಸ್ಕ್ ಆಗಿರ್ಬೋದು ಅಥವಾ ಫ್ಲಾಫಿ ಡಿಸ್ಕ್ ಆಗಿರ್ಬೋದು. ಸೊ ಈ ರೀತಿ ಡಿಸ್ಕಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಓದಿ ಗಣಕಯಂತ್ರಕ್ಕೆ ನೀಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡುವಂಥ ಸಾಧನ ಯಾವುದು? ದರ್ಶಕ, ಸ್ಕ್ರೀನ್, ಕಿಡಿಮಣೆ, ಡಿಸ್ಕ್ ಡ್ರೈವ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಡಿಸ್ಕ್ ಡ್ರೈವ್ ಆಗಿರುತ್ತೆ. ಯಾಕಂತಂದರೆ ಈ ಒಂದು ಮಾನಿಟರ್ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು ಅಥವಾ ದರ್ಶಕ ಅಂತಕ್ಕಂಥ ಏನಿದೆಯೋ ಇದು ಒಂದು ಇನ್ಪುಟ್ ಔಟ್ಪುಟ್ ಆಗಿ ಕೆಲಸವನ್ನು ಮಾಡಿದ್ರೂ ಸಹ ಡಿಸ್ಕ್ ಡ್ರೈವ್ ಅಂತಕ್ಕಂಥದ್ದು ಈ ಒಂದು ಡಿಸ್ಕ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಂಪ್ಯೂಟರ್ಗೆ ರವಾನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಕಂಪ್ಯೂಟರ್ನ ರ್ಯಾಮ್ ದೊಡ್ಡದಾಗಿದ್ದಷ್ಟು ಅದರ ಸಂಸ್ಕರಣ ವೇಗ ಅಧಿಕವಾಗಿರ್ತದೆ. ಏಕೆಂದರೆ ಅಂದರೆ ರ್ಯಾಮ್ ಅಂತಕ್ಕಂಥದ್ದು ಏನಿದೆಯೋ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಏನು ಹೇಳ್ತೀವೋ, ಸೊ ಅದು ದೊಡ್ಡದಾಗಿದ್ದಷ್ಟು ಸಂಸ್ಕರಣ ವೇಗ ಜಾಸ್ತಿ, ಅಂದರೆ ಇಟ್ ಮೀನ್ಸ್ ಅದು ಸ್ಟೋರೇಜ್ ಜಾಸ್ತಿ ಇರುತ್ತಂತೆ. ಯಾಕೆ ಅಂತ ಕೇಳಿದರೆ, ಸೊ ರ್ಯಾಮ್ನ ಅಗತ್ಯವಿಲ್ಲ, ಬಾಹ್ಯ ಸ್ಮರಣೆ ಅಗತ್ಯವಿಲ್ಲ, ಪದೇ ಪದೇ ಡಿಸ್ಕ್ ಇನ್ಪುಟ್ ಔಟ್ಪುಟ್ಗಳ ಅಗತ್ಯವಿಲ್ಲ, ವಿಶಾಲ ದತ್ತಾಂಶ ಅಥವಾ ಪಥದ ಅಗತ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ. ಇದು ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಪರ್ಸ್ನಲ್ ಕಂಪ್ಯೂಟರ್ನ ಪ್ರಾಥಮಿಕ ಸ್ಮರಣೆಯಲ್ಲಿ ಯಾವುದಿರುತ್ತೆ? ಪರ್ಸ್ನಲ್ ಕಂಪ್ಯೂಟರ್ನಲ್ಲಿ ಆ್ಯಂಡ್ ಪ್ರಾಥಮಿಕ ಸ್ಮರಣೆಯಲ್ಲಿ ರಾಮ್ ಮಾತ್ರ ಇರುತ್ತೆ, ರ್ಯಾಮ್ ಇರುತ್ತೆ, ರಾಮ್ ಆ್ಯಂಡ್ ರಾಮ್ ಸ್ಮರಣ ಮಾಡ್ಯೂಲ್ ಇರುತ್ತೆ. ಪರ್ಸ್ನಲ್ ಕಂಪ್ಯೂಟರ್ ಅಂತ ತೊಗೊಂಡಾಗ ಅಥವಾ ಒಂದು ಪ್ರಾಥಮಿಕ ಸ್ಮರಣೆ ಅಥವಾ ಪ್ರೈಮರಿ ಅಂತ ಏನು ಹೇಳ್ತೀವೋ, ಸೊ ಈ ಒಂದು ಇಂಟರ್ನಲ್ ಮೆಮೊರಿ ಆಗಿರ್ಬೋದು, ಪ್ರೈಮರಿ ಮೆಮೊರಿ ಆಗಿರ್ಬೋದು ಅಥವಾ ಟೆಂಪ್ರರಿ ಮೆಮೊರಿ ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ನೋಡ್ತಾ ಹೋದಾಗ ಬರ್ತಕ್ಕಂಥದ್ದು ರಾಮ್ ಆ್ಯಂಡ್ ರ್ಯಾಮ್ ಎರಡು ಬರುತ್ತೆ. ರಾಮ್ ಅಂತ ಹೇಳಿದ್ರೆ ರೀಡ್ ಆನ್ ದಿ ಮೆಮೊರಿ ಅಂತ ಹೇಳ್ತೀವಿ. ರ್ಯಾಮ್ ಅಂತ ಹೇಳಿದಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಎರಡೂ ಸಹ ಈ ಒಂದು ಪ್ರಾಥಮಿಕ ಸ್ಮರಣೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. CPU ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. CPU ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಪ್ಷನ್ ಬಿ ಆಗಿರುತ್ತೆ, ಕೇಂದ್ರೀಯ ಸಂಸ್ಕರಣ ಘಟಕ. ನೆಕ್ಸ್ಟು, ಕಾಂತೀಯ ಪೆಟ್ಟಿಗೆ ಬಳಸುವ ಪ್ರಾಪ್ತಿ ವಿಧಾನ ಯಾವುದು? ನೇರ, ಅನಿರ್ದಿಷ್ಟ, ಅನುಕ್ರಮಣಿಕೆ, ನಿಯಂತ್ರ ಕ್ರಮ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಸ್ನೇಹಿತರೆ, ನೇರ ಅಂತಕ್ಕಂಥದ್ದು. ಆ್ಯಂಡ್ ರಾಮ್, CPU, ರ್ಯಾಮ್ ಮತ್ತು ವಿಸ್ತರಣಾ ಪತ್ರಗಳನ್ನು ಹೊಂದಿರುವ ಘಟಕ ಯಾವುದು? ಹಾರ್ಡ್ ಡಿಸ್ಕ್, ಫ್ಲಾಫಿ ಡಿಸ್ಕ್, ಮಾತೃಫಲಕ, ಮುದ್ರಣ ವಲಯ. ಸೊ ಇಲ್ಲಿ ಹಾರ್ಡ್ ಡಿಸ್ಕು, ಫ್ಲಾಫಿ ಡಿಸ್ಕ್ ಇದೆಲ್ಲ ಒಂದು ಸ್ನೇಹಿತರೆ ಸ್ಟೋರೇಜ್ ಡಿವೈಸಸ್ ಆಗಿರುತ್ತೆ.
ಇದೆಲ್ಲ ಘಟಕದಲ್ಲಿ ಬರ್ತಕ್ಕಂಥದ್ದೆಲ್ಲ ರಾಮ್, CPU, ರ್ಯಾಮ್ ಮತ್ತು ವಿಸ್ತರಣಾ ಪತ್ರಗಳು ಏನಿದೆಯೋ ಮುದ್ರಣ ವಲಯನ ಪ್ರಿಂಟಿಂಗ್ ಇದಕ್ಕೂ ಸಂಬಂಧವೇ ಇಲ್ಲ ಸ್ನೇಹಿತರೆ. ಆ್ಯಂಡ್ ಫ್ಲಾಫಿ ಡಿಸ್ಕ್ ಮತ್ತು ಹಾರ್ಡ್ ಡಿಸ್ಕ್ ಇದು ಅಷ್ಟೇ ಈ ಒಂದು ಸ್ಟೋರೇಜ್ ಇದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಮಾತೃಫಲಕ, ಮದರ್ ಬೋರ್ಡ್ ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ ಮದರ್ ಬೋರ್ಡ್. ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಗಣಕವು ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ಯಾವುದಂತ ಕೇಳಿದರೆ ಸ್ನೇಹಿತರೆ, ಯಂತ್ರ ಭಾಷೆ, ಅನ್ವಯಿಕ ಭಾಷೆ, ಸಿಸ್ಟಮ್ ಪ್ರೋಗ್ರಾಮ್ ಆ್ಯಂಡ್ ಉನ್ನತ ಮಟ್ಟದ ಭಾಷೆ. ಸೊ ಈ ಒಂದು ಗಣಕಯಂತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ನೇಹಿತರೆ ನಾವು 3 ರೀತಿಯ ಭಾಷೆಯ ಒಂದು ವಿಧಗಳನ್ನ ನೋಡ್ತಾ ಹೋಗ್ತೀವಿ. ಒಂದು ಯಾಂತ್ರಿಕ ಭಾಷೆ ಆಗಿರುತ್ತೆ, ಮತ್ತೊಂದು ಜೋಡಣಾ ಭಾಷೆ, ಇಟ್ ಮೀನ್ಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. 3ನೇದು ಉನ್ನತ ಮಟ್ಟದ ಭಾಷೆ, ಇಟ್ ಮೀನ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಸೊ ಯಾಂತ್ರಿಕ ಭಾಷೆ ನಾವು ನೋಡ್ತಾ ಹೋದಾಗ 0 ಮತ್ತು 1 ಏನಿದೆಯೋ ಬೈನರಿ ಲ್ಯಾಂಗ್ವೇಜ್ ಅಥವಾ ಬೈನರಿ ದ್ವಿಮಾನ ಸಂಖ್ಯೆ ಪದ್ಧತಿ ಬಳಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಜೋಡಣಾ ಭಾಷೆ ಅಂತ ತಗೊಂಡಾಗ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅಲ್ಲಿ ನ್ಯೂಮೋನಿಕ್ಸ್ ಅಂತ ಸಂಕೇತಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಉನ್ನತ ಮಟ್ಟದ ಭಾಷೆ ನೋಡ್ತಾ ಹೋದಾಗ ಈ ಒಂದು ಆಂಗ್ಲ ಪದಗಳೇನಿರುತ್ತೋ ಸೊ ಇಂಗ್ಲೀಷ್ ಏನಿರುತ್ತೋ ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಬಟ್ ನಾವು ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಈ ಒಂದು ಉನ್ನತ ಮಟ್ಟದ ಭಾಷೆಯನ್ನು ಕಂಪ್ಯೂಟರ್ಗೆ ಅಥವಾ ಕಂಪ್ಯೂಟರ್ ಒಂದು ಯಾಂತ್ರಿಕ ಭಾಷೆಗೆ ಭಾಷಾಂತರವನ್ನು ಮಾಡ್ತಕ್ಕಂಥ ನಾವು ಇಂಟರ್ಪ್ರಿಟರ್ ಅಂತ ಕರಿತೀವಿ. ಓಕೆ, ಸೊ ಈಗಂದರೆ ಏನಂತ ಅಂದಾಗ ಉನ್ನತ ಮಟ್ಟದ ಭಾಷೆಯ ಸೂಚನೆಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರ ಮಾಡ್ತಕ್ಕಂಥ ನಾವು ಇಂಟರ್ಪ್ರಿಟರ್ ಅಂತ ಕರಿತೀವಿ. ಸೊ ಯಾಕೆ ಚೇಂಜಸ್ ಮಾಡಬೇಕು? ಉನ್ನತ ಮಟ್ಟದ ಭಾಷೆ ಹಾಗೆ ತೊಗೊಳ್ಬಹುದಲ್ವ, ಯಾಕೆ ಚೇಂಜ್ ಮಾಡಬೇಕಾ ಹಾಗಾದರೆ? ಸೊ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಂಪ್ಯೂಟರ್ ಏನಿದೆಯೋ ಅದಕ್ಕೆ ಯಾಂತ್ರಿಕ ಭಾಷೆ ಅಂತಕ್ಕಂಥದ್ದು ನೀಟಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ ಸ್ನೇಹಿತರೆ, ಯಂತ್ರ ಭಾಷೆ ಅಥವಾ ಯಾಂತ್ರಿಕ ಭಾಷೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಉನ್ನತ ಮಟ್ಟದ ಭಾಷೆಯನ್ನು ಯಾಂತ್ರಿಕ ಭಾಷೆ ಅಥವಾ ಯಂತ್ರ ಭಾಷೆಗೆ ಕನ್ವರ್ಟ್ ಮಾಡ್ತಕ್ಕಂಥ ನಾವು ಇಂಟರ್ಪ್ರಿಟರ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇಷ್ಟರಲ್ಲಿ ನಿಮ್ಗೆ ಅರ್ಥ ಆಗಬೇಕು, ಉನ್ನತ ಮಟ್ಟದ ಭಾಷೆ ಆಗಲಿ ಮತ್ತೊಂದು ಆಗಲಿ ಯಾವುದಾದ್ರೂ ಆಗಲಿ, ಬಟ್ ಗಣಕಯಂತ್ರಕ್ಕೆ ಅರ್ಥ ಆಗ್ತಕ್ಕಂಥದ್ದು ಯಾಂತ್ರಿಕ ಭಾಷೆ ಅಥವಾ ಯಂತ್ರ ಭಾಷೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗೆ ಆನ್ಸರ್ ನಾವು ಆಪ್ಷನ್ ಏನಾದ್ರು ತಗೊಳ್ತೀವಿ ಅಲ್ಲಿ ಬಳಸ್ತಕ್ಕಂಥದ್ದು 0 ಮತ್ತು 1 ದ್ವಿಮಾನ ಸಂಖ್ಯೆಯ ಪದ್ಧತಿ ಏನು ಹೇಳ್ತೀವೋ ಸೊ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು, ಅದು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಸ್ಮರಣೆ ಮತ್ತು ಸಂಗ್ರಹಣೆಯ ವ್ಯತ್ಯಾಸವೇನೆಂದರೆ, ಸ್ಮರಣೆಯು ಡ್ಯಾಶ್ ಮತ್ತು ಸಂಗ್ರಹಣೆಯು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸ್ಮರಣೆ ಮೀನ್ಸ್ ಸ್ಮರಣೆನೇ ಮೆಮೊರಿ ಬರುತ್ತೆ, ಸಂಗ್ರಹಣೆಯನ್ನು ಸ್ಟೋರೇಜ್ ಅಂತ ಹೇಳ್ತೀವಿ. ಸ್ಟೋರೇಜ್ ಮೆಮೊರಿ ಅಂತ ಹೇಳಿದಾಗ ನಾವೇ ಅರ್ಥ ಮಾಡ್ಕೊಳ್ಬೋದು ಸ್ನೇಹಿತರೆ. ಮೆಮೊರಿ ಮೀನ್ಸ್ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನು. ಸ್ಟೋರೇಜ್ ಅಂತ ಹೇಳಿದ್ರೆ ನಾವು ಪೆನ್ನು ಬುಕ್ಸ್ ತೊಗೊಂಡು ಏನು ಬರೆದಿಟ್ಕೊಂಡಿರ್ತೀವೋ ಅಥವಾ ಈ ಒಂದು ಪೆನ್ ಡ್ರೈವ್ ತೊಗೊಂಡು ಏನು ಸ್ಟೋರ್ ಮಾಡ್ಕೊಂಡಿರ್ತೀವೋ ಅಥವಾ ಇನ್ನೂ ಹೇಳಬೇಕಂತ ಅಂದರೆ ಏನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವೋ ಅದಾಗಿರಬಹುದು. ಸೊ ನಮ್ಮ ಒಂದು ದಿನನಿತ್ಯದ ಒಂದು ಚಟುವಟಿಕೆ ನೋಡ್ತಾ ಹೋದಾಗ ಸ್ನೇಹಿತರೆ. ಓಕೆ, ಸೊ ಈಗಿರಬೇಕಾದ್ರೆ ಸ್ಮರಣೆ ಅಂತಕ್ಕಂಥದ್ದು ನಮ್ಮ ತಲೆ ಒಳಗಡೆ ಇವತ್ತಿದೆ, ನಾಳೆ ಇರುತ್ತೆ, ಒಂದು ವಾರ ಬಿಟ್ಕೊಂಡು ಅದರಲ್ಲಿ ಅರ್ಧ ಇರುತ್ತೆ, ಇನ್ನೊಂದು ತಿಂಗಳು ಬಿಟ್ಕೊಂಡ್ರೆ ಸೊ 10% ಇರ್ಬೋದು. ಇಟ್ ಮೀನ್ಸ್ ಸ್ಮರಣೆ ಅಂತಕ್ಕಂಥ ಒಂದು ತಾತ್ಕಾಲಿಕ ಟೆಂಪ್ರವರಿ ಅಂತ ಹೇಳ್ತೀವಿ. ಸಂಗ್ರಹಣೆ ಅಂತ ಹೇಳಿದಾಗ ಸ್ನೇಹಿತರೆ ನಾವು ಬುಕ್ಸಲ್ಲಿ ಬರೆದಿಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇನ್ನು 10 ವರ್ಷ ತೆಗೆದರೂ ಸಹ ಆ ಒಂದು ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಹೋಗುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನಾವು ಸ್ಟೋರ್ ಮಾಡಿದ್ದೀವಿ ಅಂತ ಹೇಳಿದಾಗಲೂ ಅಷ್ಟೇ ಅದು ನಮಗೆ ಸಿಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಹೀಗಿರಬೇಕಾದ್ರೆ ಸ್ಮರಣೆ ಅಂತಕ್ಕಂಥದ್ದು ತಾತ್ಕಾಲಿಕ, ಸಂಗ್ರಹಣೆ ಅಂತಕ್ಕಂಥದ್ದು ಶಾಶ್ವತ. ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ ಎ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸಬಹುದು? OCR, OMR, MICR, MOCR. ಸರಿಯಾದಂತಹ ಒಂದು ಉತ್ತರ ಸ್ನೇಹಿತರೆ ಇಲ್ಲಿ ಆಪ್ಷನ್ ಎ OCR ಆಗಿರುತ್ತೆ. ಯಾಕಂತ ಅಂದರೆ OMR ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಅದೊಂದು ನಾವು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮುದ್ರಿತ ಪಠ್ಯವನ್ನು ನೇರವಾಗಿ ಒದಗಣೆ ಮಾಡುವುದಕ್ಕೆ ಯಾವ ಸಾಧನವನ್ನು ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು MICR ಅಂತ ಹೇಳಿದಾಗ ಅದು ಒಂದು ಸ್ಕ್ಯಾನರಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು OCR ಅಂದರೆ ಏನು ಹಾಗಾದರೆ? OCR ಅಂತ ಹೇಳಿದ ಸ್ನೇಹಿತರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಆರ್ ರೆಕಗ್ನೈಸೇಷನ್ ಅದನ್ನು OCR ಅಂತ ಕರಿತೀವಿ. OMR ಅಂತ ಆಲ್ರೆಡಿ ಹೇಳಿದೆ ನಿಮಗೆ. OMR ಅಂತ ಹೇಳಿದ್ರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಹೇಳ್ತೀವಿ. ಇನ್ನು MICR ಅಂತಕ್ಕಂಥದ್ದು ಏನಿದೆಯೋ ಅದನ್ನು ನಾವು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಮುದ್ರಿತ ಪಠ್ಯ ಅಂತ ಹೇಳಿದಾಗ ಇಟ್ ಮೀನ್ಸ್ ಅದು ಆಪ್ಟಿಕಲ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಓಕೆ, ಸೊ ಆನ್ಸರ್ ಆಪ್ಷನ್ ಎ. ಸೊ ಇಷ್ಟು ಬಂದು 30 ಕ್ವೆಶನ್ಸು ಮೇಯ್ನಾಗಿ ನೋಡ್ತಾ ಹೋಗೋಣ. ಇನ್ನೂ ಕ್ವಶನ್ಸ್ಗಳಿದ್ದಾವೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.